ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಫ್ರೈಡೇ ನಾನು ಬಿಫೋರ್ ಸನ್ರೈಸ್ ಪೂಜೆ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ನಾನು ಇದೆಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 5:30 ಆಗ್ತಾ ಬರ್ತಾಯಿದೆ. ಸೊ ನಾನು ರಾತ್ರಿಯೇ ಎಲ್ಲವುದು ಪೂಜೆಗೆ ಏನೇನು ಬೇಕು ಎಲ್ಲವುದು ಜೋಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಕಳಶಕ್ಕೆ ಹಾಕೋಕ್ಕೆ ಏನು ಬೇಕು, ಪ್ರಸಾದಕ್ಕೆ ಬಾಳೆಹಣ್ಣು ತರಿಸಿದ್ದೆ ನಾನು. ಅದು ಅಲ್ಲದೆ ಮತ್ತು ಇವತ್ತು ಪಾಯಸ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಕಾಯಿ, ಕರ್ಪೂರ, ಊದ್ಬತ್ತಿ ಎಲ್ಲದನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಬೇಗ ಒಂದು 10 ನಿಮಿಷದಲ್ಲಿ ಇದೆಲ್ಲದನ್ನು ಜೋಡಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ ನಾನು. ಇನ್ನು ನಾವು ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆನೇ ಪೂಜೆ ಮಾಡಬೇಕು ಅಂದರೆ ರಾತ್ರಿಯೇ ಎಲ್ಲ ರೆಡಿ ಮಾಡಿಟ್ಟಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ನಾನು ರಾತ್ರಿಯೇ ಮನೆ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ. ಹಾಗಾಗಿ ನನಗೆ ಬೆಳಗ್ಗೆ ಎದ್ದು ಜಸ್ಟ್ ಕಸ ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡು ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಸಣ್ಣ ಮಗಳ ಆದ್ಯನೂ ಬೇಗ ಎದ್ಬಿಟ್ಟಿದ್ದಾಳೆ. ಸೊ ಅವಳವ್ರ ಅಪ್ಪನ ಜೊತೆಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ನಾನು ಹೆಂಗೆ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಕಳಶಕ್ಕೆ ಏನೇನು ಹಾಕಬೇಕು ಅದೆಲ್ಲದನ್ನು ಹಾಕ್ತಾಯಿದ್ದೀನಿ. ಅಂದರೆ ಇಲ್ಲಿ ತುಂಬಿದ ಕೊಡೋದು ನೀರಲ್ಲಿ ನೀರು ತುಂಬ್ಕೊಂಡಿದ್ದೀನಿ. ಆಮೇಲೆ ಆ ಕಳಶದ ಒಳಗಡೆ ನಾನು 5 ರೂಪೀಸ್ ಒಂದು ಕಾಯಿನ್ ಹಾಕಿದ್ದೀನಿ. ಅರಿಶಿನ, ಕುಂಕುಮ, ಗಂಧ, ಆಮೇಲೆ ಒಂದು ಸ್ವಲ್ಪ ಪಚ್ಚಕರ್ಪೂರ ಬರುತ್ತಲ್ಲ ಅದು, ಜಾವಾದಿ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ರೋಸ್ ವಾಟ್ರು, ಹಾಗೆ ಚಿಕ್ಕದೊಂದು 3 ಏಲಕ್ಕಿ ಹಾಕಿದ್ದೀನಿ. ಒಂದು ಹೂವು ಹಾಕಿಬಿಟ್ಟು ಏನು ಎಲೆಗೆ ಎಲ್ಲ ನಾನು ಅರಿಶಿನ ಕುಂಕುಮ ಹಚ್ಕೊಂಡು ಕಳಶ ಜೋಡಿಸ್ಕೊಂಡಿದ್ದೀನಿ. ಇನ್ನು ಹೂವೆಲ್ಲ ಹಾಕ್ಬಿಟ್ಟು ಈಗ ರೆಡಿ ಮಾಡಿದ್ದೀನಿ.
ಇನ್ನು ನಾವೆಷ್ಟೇ ಬೇಗ ಇದ್ದರೂ ಪೂಜೆ ಮಾಡೋದು ಮಾತ್ರ ಸ್ವಲ್ಪ ಲೇಟ್ ಆಗೇ ಬಿಡುತ್ತೆ. ಆದರೂ ನಾನು ಸೂರ್ಯೋದಯದೊಳಗೇ ಪೂಜೆ ಮಾಡಿದ್ದೀನಿ. ಸೊ ಏನಂದರೆ ಪ್ರಸಾದ ಒಂದು ರೆಡಿ ಮಾಡ್ಕೊಂಡಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಪ್ರಸಾದ ಮಾಡಿ ಮಂಗಳಾರತಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನಾನಿವತ್ತು ತಿಂಡಿಗೆ ಬಂದು ಚಿತ್ರಾನ್ನ ಹಾಗೆ ಸಾಬುದಾನ ಬರುತ್ತಲ್ಲ ಅದರದ್ದು ಪಾಯಸ ಮಾಡ್ತಾಯಿದ್ದೀನಿ. ಈ ಸಾಬುದಾನ ನಾನು ರಾತ್ರಿಯೇ ನೆನೆ ಹಾಕಿದ್ದೆ. ಸೊ ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದ ತಕ್ಷಣವೇ ಒಂದು ಕಡೆಗೆ ಬೇಯೋಕೆ ಇಟ್ಟಿದ್ದೆ. ಇವಾಗ ಅದಕ್ಕೆ ನಾನು ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಹಾಕಿದ್ದೆ ನೋಡಿಬಿಟ್ಟು ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ರೆಡಿಮೇಡ್ದು. ಸೊ ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಇದೆಲ್ಲದನ್ನು ನಾನು ತುಪ್ಪದಲ್ಲಿ ಹುರಿದ್ಬಿಟ್ಟು ಪಾಯಸಕ್ಕೆ ಹಾಕ್ಕೋತೀನಿ. ನಾನು ಆಲ್ರೆಡಿ ಇದನ್ನು ಸಕ್ಕರೆ ಹಾಕಿ ಹಾಲು ಹಾಕಿ ಸಾಬುದಾನ ಬೇಯಿಸ್ಕೊಂಡಿದ್ದೀನಿ. ಸೊ ಇವೆಲ್ಲದು ಅದಕ್ಕೆ ಹಾಕಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಪಾಯಸ ರೆಡಿ ಆಗುತ್ತೆ. ನಾನು ಒಂದು ಕಡೆಗೆ ಪಾಯಸ ರೆಡಿ ಮಾಡಿಟ್ಬಿಟ್ಟು ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡೋಣ ಅಂತ. ಕ್ವಿಕ್ಕಾಗಿ ಆಗುತ್ತೆ ಚಿತ್ರಾನ್ನ. ಸೊ ನಾನು ಈಗ ಚಿತ್ರಾನ್ನಕ್ಕೆ ರೆಡಿ ಮಾಡಿಬಿಟ್ಟು ಪ್ರಸಾದನ ದೇವರಿಗಿಟ್ಟು ಮತ್ತೊಂದು ಸತಿ ನಾನು ಮಂಗಳಾರತಿ ಮಾಡಿಬಿಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನಂದು ಇವತ್ತು ಫ್ರೈಡೇ ಬಿಫೋರ್ ಸನ್ರೈಸ್ ಪೂಜಾ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.